ಪ್ರೀತಿಯ ವೀಕ್ಷಕರೇ ನಮಸ್ತೆ. ಸಾರಿಗೆ ಸಂಸ್ಥೆ ಅಂದರೆ ಹಲವಾರು ಹೋರಾಟ ಶ್ರಮ ಇದ್ದೇ ಇದೆ. ಆ ಸಿದ್ಧತೆ ಅವರ ಹೋರಾಟ ಎಂದಿಗೂ ಕುಗ್ಗುವುದಿಲ್ಲ. ಇಂಥ ಒಂದು ಘಟನೆ ಬೆಂಗಳೂರು ಫ್ರೀಡಂ ಪಾರ್ಕ್ನಲ್ಲಿ ಅದ್ದೂರಿಯಾಗಿ ನಡೆಯಿತು. ಇವರ ಹೋರಾಟಕ್ಕೆ ಸರ್ಕಾರ 1,15,000 ಜನ ಬೀದಿಗಿಳಿದ್ರು ಅಂದರೆ ನಾವು ಬಸ್ ನಡೆಸಲ್ಲ ಅಂದರೆ ನಿಮಗೆ ಪರ್ಯಾಯಗಳೇನಿಲ್ಲ. ಇಲ್ಲಿ ಕಾರ್ಮಿಕರು ಒಗ್ಗಟ್ಟನ್ನು ನೋಡಿ ಹೇಗೆ ಕಾರ್ಮಿಕರು ಎಲ್ಲ ಒಟ್ಟಾಗಿ ಸೇರಿ ಸರ್ಕಾರಕ್ಕೆ ಒಂದು ಒಳ್ಳೆಯ ಮೆಸೇಜನ್ನು ಕೊಡ್ತಿದ್ದಾರೆ. ಇಲ್ಲಿ ರಂಗೇಗೌಡರಂತೂ ಮಾಧ್ಯಮಗಳಿಗೆ ಹಲವಾರು ವಿಚಾರಗಳನ್ನ ತಿಳಿಸ್ತಾ ಇದ್ದಾರೆ. ನಮಗೆ ಈ ಸರ್ಕಾರದ ಬಗ್ಗೆ ನಂಬಿಕೆ ಇಲ್ಲ. ಇಲ್ಲಿ ಸುಂದರೇಶ್ ಸರ್ ಅವರು ಇದ್ದಾರೆ. ನಾವು ಯಾವಾಗಲೂ ಸಾಕಷ್ಟು ಸಂದರ್ಭಗಳಲ್ಲಿ ರಾಜಕಾರಣ ಸಂದರ್ಭ ಈ ಕಾಂಗ್ರೆಸ್ ಸರ್ಕಾರವನ್ನು ನಂಬಿ ನಾವು ಹಾಳಾಗಿದ್ದೀರಿ ಅಂತ ಏನು ಸ್ತ್ರೀ ಶಕ್ತಿಯನ್ನ ಜಾರಿಗೆ ಮಾಡೋದ್ರ ಮುಖಾಂತರ ಅದಕ್ಕೆ ಹಿಂದೆ ಸಾರಿಗೆ ಇಲಾಖೆಯಲ್ಲಿ ಯಾವ ಸ್ಥಿತಿ ಇದೆ ಅಂತ ಯಾರನ್ನು ಕೇಳಲಿಲ್ಲ. ಇವ್ರಿಗೇನೋ ಇವ್ರ ಅಧಿಕಾರಕ್ಕೆ ಬರಬೇಕಾಗಿತ್ತು, ಮಹಿಳೆಯರಿಗೆ ಉಚಿತವಾಗಿ ಬಸ್ ಫ್ರೀ ಅಂತ ಘೋಷಣೆ ಮಾಡಿದ್ರು, ಗೆದ್ರು, ಬಂದ್ರು. ಇನ್ನೊಂದು ವಿಚಿತ್ರ ಏನು ಅಂತಂದ್ರೆ ಬಹುಶಃ ಸಾಕಷ್ಟು ಜನಕ್ಕೆ ಗೊತ್ತಿಲ್ಲ, ಕಳೆದ ಬಜೆಟ್ನಲ್ಲಿ ಈ SCP TSP ಅಂತ ಹೇಳಿ ಸುಮಾರು 42,000 ಕೋಟಿಯನ್ನ ಈ ಸಮುದಾಯಗಳ ಅಭಿವೃದ್ಧಿಗೋಸ್ಕರ ನಾವು ಕೊಡ್ತೀವಿ ಅಂತೇಳಿ ಸಿದ್ದರಾಮಯ್ಯನವರು ಬಜೆಟ್ನಲ್ಲಿ ಘೋಷಣೆ ಮಾಡಿದ್ರು. ಚಂದ್ರವರು ಹೇಳ್ತೀನಿ, ಬೇಡ, ನಾವು ದುಡುಕಿನ ನಿರ್ಣಯಗಳನ್ನ ತೆಗೆದುಕೊಳ್ಳೋದು ಬೇಡ ಅಂತಕ್ಕಂಥ ವಿಚಾರವನ್ನ ಹೇಳ್ತೀವಿ. ಅದಾದ ಮೇಲೆ ರಾಜಕೀಯವನ್ನ ಪಡ್ಕೊಂಡು ಸುಮಾರು ಸಾವಿರಾರು ಕಾರ್ಮಿಕರುಗಳು ಬೀದಿ ಬರ್ತಕ್ಕಂಥ ಕೆಲಸವನ್ನ ಆಗುತ್ತೆ. ಯಾಕೆ ಈ ವಿಚಾರವನ್ನು ಹೇಳಿದ್ದೀನಿ ಅಂತಂದ್ರೆ 17 ದಿನಗಳ ಕಾಲ ಮುಷ್ಕರ ನಡೆಯೋದಕ್ಕೆ ಯಾವ ರೀತಿ ಕಾರಣ ಆಗ್ತಾ ಅಂತಕ್ಕಂಥದ್ದನ್ನ. ಆದ್ರೆ ಇಷ್ಟೆಲ್ಲ ಆದ್ಮೇಲೂ ಸಹ ಕಾನೂನು ಹೋರಾಟಗಳು ಶುರುವಾಗುತ್ತೆ. ಕಾನೂನು ಹೋರಾಟಗಳನ್ನ ಮಾಡಿ ಎಷ್ಟೆಲ್ಲ ಕಾರ್ಮಿಕರು ಹೊಣೆಗಳನ್ನ ಮಾಡಿ ಮತ್ತೆ ಅಧಿಕಾರಕ್ಕೆ ಮತ್ತೆ ಕಾರ್ಮಿಕರು ಕಾಕಿ ಬಟ್ಟೆಯನ್ನು ಹಾಕಿ ಇವತ್ತು ಕೆಲಸ ಮಾಡ್ತಾ ಇದ್ದಾರೆ. ಆದ್ರೆ ಗೊತ್ತು, ಜನ ಬಿಜೆಪಿ ಸೋಲಿಸಬೇಕು ಅಂತಾನೆ ಕಾಯ್ತಾ ಇದ್ರು. 40% ಭ್ರಷ್ಟಾಚಾರ ಹಾಗೂ ಇದು ಇನ್ನೊಂದು ಕೋಮುವಾದಿ ಚಟುವಟಿಕೆಗಳು ಅಂತ ಹೇಳಿ ಜನ ಬಿಜೆಪಿ ಸೋಲಿಸಬೇಕು ಅಂತ ಇದ್ರು. ಆದ್ರೆ ಕಾಂಗ್ರೆಸ್ ಗೆಲ್ಲಿಸಬೇಕು ಅಂತ ಏನಿರ್ಲಿಲ್ಲ. ಕಾಂಗ್ರೆಸ್ನವ್ರಿಗೂ ಮತ್ತು ಬಿಜೆಪಿ ಅವ್ರಿಗೆ ಇದ್ದಂತ ಓಟಿನ ವ್ಯತ್ಯಾಸ ನೋಡಿದ್ರೆ ಬಹಳ ದೊಡ್ಡ ವ್ಯತ್ಯಾಸ ಅಲ್ಲ. ಏನೊಂದು 2%, 3% ವ್ಯತ್ಯಾಸ. ಆ 3% ವ್ಯತ್ಯಾಸ ಏನಾದ್ರು ಹೆಚ್ಚು ಕಡಿಮೆ ಆಗಿದ್ದಿದ್ರೆ ಸಿದ್ದರಾಮಯ್ಯನವರು ಇವತ್ತು ವಿಧಾನಸೌಧದಲ್ಲಿ ಇರ್ತಿದ್ರು. ಈ ಸಾರಿಗೆ ನೌಕರರ ಹೋರಾಟ ಒಂದು 2-3 ದಶಕಗಳಿಂದ ಏನಾಗಿತ್ತು ಅಂತಂದ್ರೆ, ಎಲ್ಲೋ ಒಂದ್ ಕಡೆ ಈ ನಮ್ಮ ಖಾಕಿ ಜನರನ್ನ ಇನ್ನೊಂದು ಖಾಕಿಯವರು ಹೆದರ್ಸ್ತಾ ಬಂದಿದ್ರು. ಹಾಗಾಗಿ ಎಲ್ಲೋ ಒಂದ್ ಕಡೆ ಅದು ಸ್ವಲ್ಪ ಹಿನ್ನೆಲೆಯಲ್ಲಿತ್ತು. ಆದ್ರೆ ಇವತ್ತು ನನಗೆ ನೋಡಿದಾಗ, ಇಲ್ಲಿ ಜನರನ್ನ ನೋಡಿದಾಗ ಬಹಳ ಖುಷಿ ಆಯ್ತು. ಯಾಕೆಂದ್ರೆ ಇಂಥ ಒಂದು ಹೋರಾಟ ಮತ್ತೆ ಚಿಗುರ್ತಾ ಇದೆಯಲ್ಲ, ಮತ್ತೆ ಮುನ್ನೆಲೆಗೆ ಬರ್ತಾ ಇದೆಯಲ್ಲ ಅನ್ನೋದು ನನಗೆ ನಿಜಕ್ಕೂ ಒಂದು ಸಂತೋಷ ಆಗ್ತಿದೆ. ಅದಕ್ಕಾದ್ರೂ ಸಿದ್ದರಾಮಯ್ಯ ಅವರಿಗೆ ನಾನು ಧನ್ಯವಾದ ಹೇಳ್ತಾ ಇದ್ದೀನಿ. ಏಕೆಂದ್ರೆ ಜನ ಮತ್ತೆ ಮೇಲೆದ್ದು ಬರೋ ಹಾಗೆ ಆಗ್ತಾ ಇದೆಯಲ್ಲ, ಜನರಲ್ಲಿ ಒಂದು ರೊಚ್ಚನ ಎಬ್ಬಿಸ್ತಾ ಇದ್ದಾರಲ್ಲ ಅನ್ನೋದಕ್ಕಾದ್ರೂ ನಾನು ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಪ್ರಶ್ನೆ ಇರುವಂತದ್ದು, ನಾವು ಜವಾಬ್ದಾರಿ ಇರ್ತಕ್ಕಂಥ ಸಂಘಟನೆಗಳು, ಅದರ ಮುಖಂಡರು, ಅದನ್ನು ನಂಬಿಕೊಂಡಿರ್ತಕ್ಕಂಥ ಕಾರ್ಮಿಕ ವರ್ಗಕ್ಕೆ ಸರಿಯಾದಂತ ಮಾರ್ಗವನ್ನು ತೋರಿಸಬೇಕು, ಸರಿಯಾದಂತ ಗುರಿಯನ್ನು ತೋರಿಸಬೇಕು. ಆ ಕಾರಣಕ್ಕಾಗಿ ಜಂಟಿ ಕ್ರಿಯಾ ಸಮಿತಿ ಇವತ್ತು ಕೆಲಸ ಮಾಡ್ತಿರುವಂತದ್ದು. ಎಷ್ಟು ದಿನಗಳಾಗಿದ್ದಾವೆ, ಸ್ವಲ್ಪ ಆದ್ರೂ ಎಚ್ಚರಿಕೆ ಬೇಡವಾ? ಈ ರೀತಿ ನಾವು ಕಳ್ಕೊಳ್ತಾ ಹೋದ್ರೆ ಇಡೀ ಜೀವನದಲ್ಲಿ ಕಳ್ಕೊಳ್ಳುವಂತದ್ರ ನಷ್ಟ ಎಷ್ಟಾಗುತ್ತೆ ಅನ್ನೋದು ಎಚ್ಚರಿಕೆ ಬೇಡವಾ ಅವ್ರಿಗೆ? ಎಚ್ಚರಿಕೆ ಕಳ್ಕೊಂಡು ಇವತ್ತು ಮಾತುಗಳನ್ನಾಡ್ತಾ ಇದ್ದಾರೆ. ಇದರ ಪರಿಣಾಮ ಸರ್ಕಾರಕ್ಕೆ ಅನುಕೂಲ ಮಾಡಿಕೊಡುವಂತ ಪರಿಣಾಮ ಇದು. 2-3 ವಿಚಾರ ಹೇಳಿ ನಿಲ್ಲಿಸ್ತೀನಿ ನನಗೆ. ನೋಡಿ, ಒಂದು ಕರ್ನಾಟಕದ ಒಳಗಡೆಯಲ್ಲಿ, ಇಡೀ ದೇಶದ ಒಳಗಡೆನೆ
ಸಾರ್ವಜನಿಕ ಸಾರಿಗೆ ಅಂತ ಏನಾದ್ರು ಇದ್ರೆ ಅದ್ಭುತವಾದ ಸಾರಿಗೆ ಇರೋದು ಕರ್ನಾಟಕದಲ್ಲಿ ಮಾತ್ರನೇ. ಹಿಂದೆ ಒಂದು ಕಾಲ ಇತ್ತು, ತಮಿಳುನಾಡಲ್ಲಿ ತುಂಬಾ ಚೆನ್ನಾದಂತ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಇದೆ ಅನ್ನೋದು ಮಾತಿತ್ತು. ಆದ್ರೆ ಇವತ್ತು ತಮಿಳುನಾಡನ್ನು ಮೀರಿ ಇಡೀ ದೇಶದ ಯಾವುದೇ ರಾಜ್ಯದಲ್ಲಿ ಇಲ್ಲದೆ ಇರತಕ್ಕಂತ ಒಂದು ಅತ್ಯುತ್ತಮವಾದಂತಹ ಸಾರ್ವಜನಿಕ ಸಾರಿಗೆಯನ್ನು ನಾವು ನಡೆಸ್ತಾ ಇದ್ದೀವಿ. ಇದಕ್ಕೆ ನಿಜವಾದ ಕಾರಣಕರ್ತರು ಯಾರು ನಾವು ತಿಳ್ಕೋಬೇಕಲ್ಲ ದೈವವಾಗಿ. ಹಾಗೆ ತಾನೆ ನಾವಿಲ್ಲದೆ ಇದ್ರೆ ಈ ರೀತಿಯಾದ ಬೆಳೀಲಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಆದ್ರೆ ಈಗ ಬಂದಿರೋ ಸಮಸ್ಯೆ ಏನಂತಂದ್ರೆ ನಾವು ಈ ರೀತಿ ಇಡೀ ದೇಶದಲ್ಲೇ ಒಂದು ಅತ್ಯುತ್ತಮವಾದ ಬೆಂಗಳೂರಿನ ಆಚೆ ದೇವನಹಳ್ಳಿ ಇದೆ ಏರ್ಪೋರ್ಟ್, ಅದರ ಹತ್ರನೇ ಒಂದು ಫಾಕ್ಸ್ಕಾನ್ ಕಂಪನಿ ಅಂತ ಬರ್ತಾ ಇದೆ. ಮೀನಾಮೇಷ ಎಣಿಸಿರುವ ರಾಜ್ಯ ಸರ್ಕಾರಕ್ಕೆ 18 ತಿಂಗಳ ಕಾಲ ಮೀನಾಮೇಷ ಎಣಿಸಿರುವ ರಾಜ್ಯ ಸರ್ಕಾರಕ್ಕೆ ಬರಲಿ ಬಿಡೋದಿಲ್ಲ. ಕಟ್ಟುತ್ತೇವ ನಾವು ಕಟ್ಟೆ ಕಟ್ಟುತ್ತೇವ, ಒಡೆದ ಮನಸ್ಸುಗಳ ಕಂಡ ಕನಸುಗಳ ಕಟ್ಟೆ ಕಟ್ಟುತ್ತೇವ, ನಾವು ಕನಸ ಕಟ್ಟುತ್ತೇವ ನಾವು ಕಟ್ಟೆ ಕಟ್ಟುತ್ತೇವ. ಇವತ್ತು ನಮ್ಮ ಪರವಾಗಿ ಇಂದು ಬೆಳಗ್ಗೆ 11 ಗಂಟೆಯಿಂದ ಈಗಾಗಲೇ ಹೇಳಿದ ಹಾಗೆ ನಾನು ಬಂದು ಇನ್ನು 1.5 ತಿಂಗಳಾಗಿದೆ. ಈ 1.5 ತಿಂಗಳಲ್ಲಿ ಅತಿ ಹೆಚ್ಚು ಅರ್ಥ ಮಾಡಿಕೊಂಡಿದ್ದು ಕಾರ್ಮಿಕರ ಬೇಡಿಕೆ ಮತ್ತು ಸಮಸ್ಯೆಗಳು. ಸೊ ಇಲಾಖೆಯನ್ನ ಅರ್ಥ ಮಾಡೋಕ್ಕಿಂತ ಮುಂಚೆ ಅತಿ ಹೆಚ್ಚು ಜ್ವಲಂತ ಸಮಸ್ಯೆಗಳನ್ನ ಕಂಡು ಬಂದಿದ್ದು ಕಾರ್ಮಿಕರದು. ಅದರಲ್ಲಿ ಪ್ರಮುಖವಾಗಿ ನಾನ್ ಸಂಸ್ಥೆಗಳಿಗೆ ಸುಮಾರು 20 ಕೋಟಿಯಷ್ಟು ಹೊರೆ ಬರುತ್ತೆ. ಆದರೆ ಇದು ನಿಮ್ಮ ಹಕ್ಕು, ಆ ಹಕ್ಕನ್ನು ನಿಮಗೆ ನೀಡಿದೆ. ಪ್ರಮುಖವಾದಂಥ ಬೇಡಿಕೆಗಳು ನಮ್ಮ ಮುಂದೆ ಇದೆ. ನಮ್ಮ ಹಂತದಲ್ಲಿ ವ್ಯವಸ್ಥಾಪಕ ನಿರ್ದೇಶಕರು ಏನು ಸಾಲ್ವ್ ಮಾಡುವಂತ ಸಮಸ್ಯೆಗಳಿದೆ, ಇನ್ನು ಮುಂದೆ ಯಾವುದೇ ರೀತಿಯಾದಂತಹ ಆತಂಕ ಪಡಬೇಕಾಗಿಲ್ಲ. ನನ್ನ ಹಂತದಲ್ಲಿರುವಂತ ಏನು ನನ್ನ ಲಿಮಿಟ್ ಅಲ್ಲಿ, ನನ್ನ ವ್ಯಾಪ್ತಿಯಲ್ಲಿ, ನನ್ನ ಮಿತಿಯಲ್ಲಿ ಇರುವಂತಹ ಸಮಸ್ಯೆಗಳನ್ನ ನಾನು ಅರ್ಥೈಸಿಕೊಂಡು ಅದನ್ನ ಮಾಡುವಂತ ಕೆಲಸ. ಫಸ್ಟ್ ಅವರು ಬಂದ ತಕ್ಷಣ ನಮ್ಮ ಜಂಟಿ ಸಮಿತಿ ಜೊತೆ ಸಭೆ ಮಾಡಿ 15ನೇ ತಾರೀಕು ನಾವು ನೋಟಿಸ್ ಕೊಟ್ವಿ. ಅಲ್ಲಿಂದ ಶುರುವಾಯಿತು. ಈ ಜುಲೈ ತಿಂಗಳಲ್ಲಿ ಎಷ್ಟು ದಿವಸ ಇರೋದು? 31 ದಿವಸ. 29ನೇ ತಾರೀಕು ಬಂತು ನಿನ್ನೆ. ಹಾಗಿತ್ತು ಇಲ್ಲಿ. ಇವತ್ತು 30ನೇ ತಾರೀಕು ಆಗಿದೆ. ಒಂದು ದಿವಸಕ್ಕೆ ಅಂತ ಬದಲಾವಣೆ. ನಿನ್ನೆ ದಿವಸ ಸದ್ಯದಲ್ಲ ಸಮಯ ಕಳೆಯುವಂತ ಆಶ್ವಾಸನೆ ಸಿಗಲಿಲ್ಲ. ಒಂದು ದಿವಸ ಕ್ಯಾಲೆಂಡರ್ ಮುಂದೆ ಹೋಯಿತು. ಕಾರಣ ನಾನು ಆಗಲೇ ಅಡ್ರೆಸ್ ಮಾಡುವ
ನೀವೆಲ್ಲ ಸ್ವಾಭಿಮಾನಿ ಹೋರಾಟಗಾರರು. ಈ ಲಾಲ್ಬಾಗ್ ನೋಡಕ್ ಬಂದಿಲ್ಲ, ನೀವು ವಿಧಾನಸೌಧ ನೋಡಕ್ ಬಂದಿಲ್ಲ. ನಿಮ್ಮ ಘೋಷಣೆಗಳಿಂದ ವಿಧಾನಸೌಧದ ಕಲ್ಲುಗೋಡ ಕೂಡ ಬೇಕು ಬಂದ್ಬಿಟ್ಟು ಸಿದ್ದರಾಮಯ್ಯವ್ರನ್ನ ನ್ಯಾಯವಾಗಿ ಟೀಕೆ ಮಾಡಿಸೋದೇ ಯಾರಿಗಿದೆ? ನಾವು ಅದನ್ನು ತೋರಿಸಿ ದೇವನಹಳ್ಳಿ ರೈತರು ತೋರಿಸಿದ್ದಾರೆ. ರೈತ ಕಾರ್ಮಿಕರನ್ನ ವಿರೋಧ ಮಾಡಿಕೊಂಡು ಸರ್ಕಾರ ನಡೆಸೋಕೆ ಆಗೋದಿಲ್ಲ ಅನ್ನೋಂಥ ವಿಚಾರವನ್ನೇ ನಾವು ಕರ್ನಾಟಕದ ಈ ಮಣ್ಣಿನಿಂದ ಮೆಸೇಜ್ ಕೊಟ್ಟಿದ್ದೀವಿ ಸರ್ಕಾರಕ್ಕೆ. ಯಾರು ಕೂಡ ನಾವು ಆತರ ನಿರ್ಧಾರ ತಗೊಂಡಿದ್ದೀವಿ, ಟೈಮ್ ಕೊಟ್ಟಿದ್ದೀವಿ. ಡಿಸೆಂಬರ್ 31 ಸ್ಟ್ರೈಕ್ ನೋಟಿಸ್ ಕೊಟ್ಟಿದ್ವಿ. 29 ಡಿಸೆಂಬರ್ ನಾವು ಪತ್ರ ಮುಖ್ಯಮಂತ್ರಿಗಳೇ ಕರೆದು ಮಾತನಾಡ್ತಾರೆ ಸಂಕ್ರಾಂತಿ ಆದ್ಮೇಲೆ. ಆ ಹಿನ್ನೆಲೆಯಲ್ಲಿ ಮುಷ್ಕರವನ್ನು ಕೈ ಬಿಡಿ ಅಂತಾರೆ. ನಾವು ಕೈ ಬಿಟ್ವಿ, ಅವರು ಕೈ ಕೊಟ್ಟರು. ಕೆಲವು ಮಾಧ್ಯಮದವರು ಕೇಳಿದೆ, ಸಂಕ್ರಾಂತಿ ಆದ್ಮೇಲೆ ನಿಮ್ಮನ್ನು ಕರೀತಿದ್ರ ಸಂಕ್ರಾಂತಿ ಆಯ್ತಲ್ಲ ಅಂತ. ಅವರು 2025 ಸಂಕ್ರಾಂತಿ ಅಂತ ಹೇಳಿದ್ರು. 26 ಸಂಕ್ರಾಂತಿ ಬರುತ್ತೆ. ಅದು ತಾಳ್ಮೆಯಿಂದ ಕಾಲಿ. ಅದರಿಂದ ಏಪ್ರಿಲ್ ಮೀಟಿಂಗ್ ನಡೀತು ಅವ್ರ ಮನೆಯಲ್ಲಿ. ನಾವೆಲ್ಲರೂ ಹೋಗಿದ್ವಿ. ಸುಮಾರು 1 ಗಂಟೆ ಸಾವಕಾಶವಾಗಿ ನಮ್ಮ ಮಾತುಗಳನ್ನ ಕೇಳಿ ಅವತ್ತು ನಾವು ನಮಗೆ ಫೀಡ್ಸ್ದೆ ಏನಪ್ಪ ಮ್ಯಾನೇಜ್ಮೆಂಟ್ ಯಾರು ಮಾತಾಡಿದ್ವಿ. ರಾಜೀವ್ ಗಾಗಿ ಸಪೋರ್ಟಿಂಗ್ ಮಾತಾಡಿ ನಾವೆಲ್ಲರೂ ಹೇಳಿ ನನ್ನ ಡಿಮಾಂಡ್ ಏನು 38 ತಿಂಗಳು ಅರಿಯಸ್ಟ್ ಅದಕ್ಕೆ ಕೊಡ್ಬೇಕು ಅಂತ ನಾವು ಹೇಳಿದ್ವಿ. 1/24 4 ತಿಂಗಳು 4 ಹೆಚ್ಚಳ ಕೊಡಬೇಕು ಡಿಮಾಂಡ್ ಹಾಕಿದ್ವಿ. ಅದುವರೆಗೆ ಹಲವಾರು ಹಂತದಲ್ಲಿ ಮಾತುಕತೆಗಳಾಗಿತ್ತು. ಒಂದು ಹಂತದಲ್ಲಿ ಸನ್ಮಾನ್ಯ ರಾಮಲಿಂಗಾರೆಡ್ಡಿ ಅವರು ಅಧ್ಯಕ್ಷತೆ ವಹಿಸಿದ ಸಭೆಯಲ್ಲಿ ವಿಧಾನಸೌಧದಲ್ಲಿ ಅವ್ರೇನು ಹೇಳಿದ್ರು, ನಾವು ಬೆಳೆದ ದರ ಹೆಚ್ಚಳ ಕೇಳಿದ್ವಿ ಸರ್ಕಾರಕ್ಕೆ, ಅದು ಕೊಟ್ಟ ತಕ್ಷಣ ನಿಮ್ಮನ್ನು ಕರಿತೀವಿ ಮಾತಾಡ್ತೀವಿ ಅಂತ. ಅಂದ್ರೆ ಅಲ್ಲಿ ನೀವು ಕೊಡ್ಬೇಕಂತಿಲ್ಲ ಅಂತ ಮಾತಾಡುವಲ್ಲಿ ಎಷ್ಟು ಕೊಡ್ಬೇಕು ಅನ್ನೋದ್ರ ಬಗ್ಗೆ ಚೌಕಾಸ ಆಗ್ಬೋದು. ಅದೇ ರೀತಿ 1/24 ಸ್ಪಷ್ಟವಾಗಿ ಹೇಳಿದ್ರು. ಅದರಿಂದ ಇವರಿಗೆ ನಡೆದಂತ ಎಲ್ಲಾ ಮಾತುಕತೆಗಳು 4 ವರ್ಷದ ಒಪ್ಪಂದ 1/20 23 ಡಿಸೆಂಬರ್ ಮುಗಿತಿದೆ. ಜನವರಿ 24 ಮತ್ತೆ 4 ವರ್ಷದ ಒಪ್ಪಂದ ಆಗಬೇಕು ನಮ್ಮ ಅಂಡರ್ಸ್ಟ್ಯಾಂಡಿಂಗ್ ಇದೆ. ಮತ್ತೆ 35 ತಿಂಗಳು ಅರಿಯರ್ಸ್ ಬಗ್ಗೆ ಅವತ್ತೇನು ಹೇಳಿದ್ರು, ಅಧಿಕಾರಿಗಳ ಕನ್ಸಲ್ಟ್ ಮಾಡ್ತೀವಿ, ಶೀಘ್ರವಾಗಿ ನಿಮ್ಮನ್ನು ಕರಿತೀವಿ ಅಂತ. ಏಪ್ರಿಲ್ 15 ಅತಿ ಶೀಘ್ರ ಅಂದ್ರೆ ಜುಲೈ 4 ಇಲ್ಲಿ ಡಿಲೇ ಆಗಿ ಮುಖ್ಯಮಂತ್ರಿಗಳಿಗೆ ಬೇಕಾದಷ್ಟು ಕೆಲಸ ಒಪ್ಪೋದಿಲ್ಲ. ಜುಲೈ 4 ಕರೆದಾಗ ಸಿದ್ದರಾಮಯ್ಯ ತಿಪ್ಪಲಾರ ಅವರು ನಿಮ್ಗೇನು ಕೊಡ್ಬೇಕಾದಿಲ್ಲ, ಇದುವರೆಗೆ ಮಾತ್ರ ಬಂದಿರಲಿಲ್ಲ. ಇವತ್ತು ವಿಧಾನಸಭೆ ಕರೆದ್ಬಿಟ್ಟು ಬ್ರೆಡ್ಡು ಚಾಕ್ಲೇಟ್ ಕೊಟ್ಟು ನಿಮ್ಗೇನು ಕೊಡ್ಬೇಕಾಗಿಲ್ಲ ಅಂದ್ರೆ ನಮ್ಮ ಹುಟ್ಟಿ ಮತ್ತೆ ಇನ್ನೊಂದು ಇನ್ವೆನ್ಷನ್ ಮಾಡಿ ಅವ್ರ ಅನ್ವೇಷಣೆ ಏನು 23 ನಿಮ್ಗೆ ಜಾಸ್ತಿ ಕೊಟ್ಟಿದ್ದೀವಿ, ಅದನ್ನ 22 ನೀವು ನಮ್ಮನ್ನೇನು ಕೇಳೋ ಹಾಗಿಲ್ಲ. ಅದಕ್ಕೆ ಅತಿರಿಕ್ತ ನ್ಯಾಯ ಬಿಟ್ಟು ಅರಿಯರ್ಸು ಇಲ್ಲ, ವೇತನ ಹೆಚ್ಚಳನೂ ಇಲ್ಲ. 1.5 ಗಂಟೆ
ದಿವಸ ಆದ್ಮೇಲೆ ಕರಿತೀವಿ ಅಂತ ಅವರೇ ಹೇಳಿ ನಾವು 15 ವಾರ ಸ್ಟ್ರೈಕ್ ನೋಟಿಸ್ ಕೊಡ್ತೀವಿ. ಅದರಿಂದ ಯಾರೂ ಕೂಡ ನಾವು ಸಂಸ್ಥೆಗೆ ತೊಂದರೆ ಕೊಡ್ತಾ ಇದ್ದೀವಿ, 1 ಕೋಟಿ ಜನರು ನಾವು ತೊಂದರೆ ಕೊಡ್ತೀವಿ ನಮಗೆ ಹೇಳಕ್ಕೆ ಇಲ್ಲ. ನಮ್ಮಲ್ಲಿ ಹಲವಾರು ಸಲ ಚರ್ಚೆಗಳಾಗೋದು ಜಂಟಿ ಸಮಿತಿ ಶೇಖರ ಕೂಡ ಪ್ರೊಸೀಜರ್ ಫಾಲೋ ಮಾಡಿ ಕೊನೆ ನೋಟಿಸ್ ಕೊಡ್ತೀವಿ. ಆ ನೋಟಿಸ್ ಕೊಟ್ಮೇಲೆ ಅವ್ರ ಪ್ರತಿಕ್ರಿಯೆ ಏನು? 1 ಜುಲೈ 2025ರಿಂದ 31/12/2025 ನಿಮ್ಮ ಮುಷ್ಕರವನ್ನು ಬ್ಯಾನ್ ಮಾಡಿದ್ದೀವಿ ಮಾತ್ರ. ಅಂದ್ರೆ ನಮ್ಮ ಮುಷ್ಕರದ ನೋಟಿಸ್ಗೆ ಒಂದು ರೈತರ ಪರವಾಗಿದೆ ಅಂತ ಹೇಳೋ ಸರ್ಕಾರ, ಕಾರ್ಮಿಕರ ಪರವಾಗಿದೆ ಅಂತ ಹೇಳೋ ಸರ್ಕಾರ ನಮ್ಮನ್ನು ಕಳೆದು ಮಾತಾಡಲಿಲ್ಲ. ಸರ್ಕಾರ ಬಹಳ ಸುಲಭವಾಗಿ ಬಗೆಹರಿಸಬಹುದು, ನಾಳೆ ಬಗೆಹರಿಸಬಹುದು.